ನೀನು RCB ಜೊತೆ ಇಲ್ಲ ನಿಮ್ಗೆ ಕ್ರಿಕೆಟ್ ಬಗ್ಗೆ ಗಂಧ ಇರಲಿಲ್ಲ ಅದಕ್ಕೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಲಾಂಗ್ ವೀಕೆಂಡ್ ರೈಡ್ ಪ್ಲಾನ್ ಮಾಡಿದ್ದೀವಿ. ಟೋಟಲ್ 8 ಜನ ರೈಡರ್ಸ್ ಹೋಗ್ತಾ ಇರೋದು, 5 ಬೈಕ್ಸ್. ಬನ್ನಿ, ಟೈಮ್ ಇವಾಗ 11 ಆಗಿದೆ. ಹೋಗ್ತಾ ಹೋಗ್ತಾ ರೈಡ್ ಬಗ್ಗೆ ಮಾತಾಡೋಣ. ದಿ ಸೌತ್ ಇಂಡಿಯಾಸ್ ಮೋಸ್ಟ್ ಡೇಂಜರಸ್ ರೋಡ್ ಅಂತಾನೆ ಫೇಮಸ್ ಆಗಿರೋ ಕೊಳ್ಳಿ ಹಿಲ್ಸ್ಗೆ ನಾವ್ ಇವಾಗ ಹೋಗ್ತಾ ಇರೋದು. ಕೊಳ್ಳಿ ಹಿಲ್ಸ್ ಹೋಗಿ ಅಲ್ಲಿಂದ ಧನುಷ್ಕೋಡಿ ಹೋಗಿ ಧನುಷ್ಕೋಡಿಯಿಂದ ಕನ್ಯಾಕುಮಾರಿ ಪ್ಲಾನ್ ಮಾಡ್ಕೊಂಡಿದೀವಿ. ಟೋಟಲ್ 4 ಡೇಸ್ ರೈಡ್ ಇರುತ್ತೆ ಇದು. ಕೊಳ್ಳಿ ಹಿಲ್ಸ್ ಅರೌಂಡ್ ನಮಗೆ 240 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದನ. ಅದರಲ್ಲಿ 200 ಕಿಲೋಮೀಟರ್ಸ್ ನಮಗೆ ನಾಮಕ್ಕಲ್ ವರ್ಗು ಐಬೇಲೆ ಹೋಗ್ಬೇಕು. ಅಲ್ಲಿಂದ ಒಂದು 40 ಕಿಲೋಮೀಟರ್ಸ್ ನಮಗೆ ಘಾಟ್ ಸೆಕ್ಷನ್ ಸಿಗುತ್ತೆ. ಅದು ಟೋಟಲ್ 70 ಏರ್ ಪಿನ್ ಕರ್ವ್ಸ್ ಇದೆ. ಅದರಿಂದಾಗಿ ಕೊಳ್ಳಿ ಹಿಲ್ಸ್ ನ ಮೌಂಟೇನ್ ಆಫ್ ಡೆತ್, ವ್ಯಾಲಿ ಆಫ್ ಡೆತ್ ಅಂತಾನು ಕರೀತಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಕೊಳ್ಳಿ ಹಿಲ್ಸ್. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಕೊಳ್ಳಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಕೊಳ್ಳಿ ಹಿಲ್ಸಿಂದನ ಧನುಷ್ಕೋಡಿ ಹೋಗೋ ಪ್ಲಾನಲ್ಲಿ ಇರೋದು. ಹೋಗ್ತಾ ಇರೋ ರೂಟು ಹೊಸೂರು, ಕೃಷ್ಣಗಿರಿ, ಸೇಲಂ ರೂಟೆ. ಸೇಮ್ ಲಾಸ್ಟ್ ಟೈಮ್ ಕೊಡೈಕೆನಾಲ್ ಹೋಗಿದ್ದ ರೂಟೆ ಇವಾಗಲೂ ಹೋಗ್ತಾ ಇರೋದು. ಟೈಮು 11 ಆಗಿದೆ ಎಕ್ಸಾಕ್ಟು. ಅರೌಂಡ್ 200 ಕಿಲೋಮೀಟರ್ಸ್ ಇದೆ ನಮಗೆ ಕೊಳ್ಳಿ ಹಿಲ್ಸು. ಮಾರ್ನಿಂಗು 5 hours ರೀಚ್ ಆಗಬೇಕು ಅಂತ ನಮ್ಮ ಟಾರ್ಗೆಟ್ ಇರೋದು. ಇಲ್ಲಿ ಬೊಮ್ಸಾನದಲ್ಲೂ ಹುಡುಗರು ಜಾಯಿನ್ ಆಗ್ತಾರೆ. ಗಾಡಿ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಇಲ್ಲಿಂದ ಓಡೋದು ಹುಡುಗರೆಲ್ಲ. ಹಾಕೋಸಿಯ ಮಗ 1100 ಮೇಲಿಂದ ಹಾಕಿ. ಓಯ್ ಬಂದ್ರೇನು ಅವರು? ಚಂದು ಬಂದ್ರು ಅವರು? ಹಿಡ್ಕೊ ಇಲ್ಲಿ, ಹಿಡ್ಕೊಳ್ಳೋ ಇಲ್ಲಿ. ಅವ್ರು ಅಲ್ಲೇ ಟೆಂಪಲ್ ಹತ್ರ ಇರ್ತಾರೆ ನೋಡಿ. ಅಲ್ಲಿಂದ ಮತ್ತೆ ಹಿಂಗೆ ಬರಬೇಕು. ಇಲ್ಲಿ ಟೆಂಪಲ್ ಹತ್ರ ಕೈ ಮುಕ್ಕೊಂಡು ಹೊರಡೋಣ. ಇವರು ಪದ್ಯ ಅವರಲ್ಲಿ. ಓಕೆ ಬನ್ನಿ, ಇವಾಗ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಹೊರಡ್ತಿದ್ದೀವಿ.
ಮತ್ತೆ ಅಲ್ಲಿ ಯಾರೋ ಹುಡುಗರು ನಿಂತವ್ರ ನೋಡು, ಎನ್ ಎಸ್ ಗಾಡಿ ಯಾರೋ ಹುಡುಗರು ಇದಾರ ನೋಡು. ಹಾ ಅದು 1 ವೇ ಅಲ್ಲ, ಅದು 2 ವೇನೆ ಬಾ. ಮಚ್ಚ ಎಲ್ಲವ್ರ ಫೋನ್ ಮಾಡೋ ಇವರು. ಫೋನ್ ಮಾಡಿ ನಾಗಣ್ಣಂಗೆ. ಹೊಡೋಣ. ಹಂಗೆ ಬಿಟ್ಟೋಗಂಗಿಲ್ವಲ್ಲಪ್ಪ. ಹಾ ಹೋಗ್ಬೇಕಪ್ಪ ಒಟ್ಟಿಗೆನೆ. ಫ್ರೆಂಡ್ಸ್ ಎಲ್ಲ ಜೊತೆಲಿ ಆದ್ಮೇಲೆ ಒಟ್ಟಿಗೆ ಇರ್ಬೇಕು. ಅಲ್ಲ ಪದ್ದೂನ್ ರೇಂಜಿಗೆಲ್ಲ ಹೊಡಿಯೋಕ್ಕಾಗಲ್ಲ ನಾವು ಅವನ ಸ್ಪೀಡ್ಗೆ. ಅವನೇನು ಹುಷಾರಾಗ ಅವನ ಅಮಿತ್ತು. ಹಾ ಕರೆಕ್ಟಾಗಿ ಆಗಲ್ಲಪ್ಪ, ನೀನೇ ಉಲ್ಟಾ ಹಾಕಂತಿದೀಯ. ನಾವು ಹೋಗ್ಬೇಕಂತ ಹೊರಟಿರೋದೇ ಬೈಕ್ ರೈಡ್, ಕಾರಲ್ಲಿ ಹೋದ್ರೆ ಅದು ಹೆಂಗಾಗುತ್ತೆ. ಹಾ ಸರಿ ಬರ್ರಿ, ಓಕೆ. ಇವಾಗ ಹೊರಡ್ತಾ ಇದೀವಿ ನಾವು ಬೊಮ್ಮಸಂದ್ರದಿಂದ. ಇವರೆಲ್ಲ ಹೋಗ್ಬಿಟ್ರು ಇಷ್ಟು ಬೇಗ? ವೆಯ್ಟ್ ಮಾಡಿ ಕೈ ಮುಕ್ಕೊಂಡು ಹೋಗೋಣ ಅಂತ ಒಂದು. ಇಲ್ಲಿಂದ ನಮ್ದು ಧನುಷ್ಕೋಡಿ ರೈಡ್ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ಕೊಬೋದು ಹಂಗೆ ಯಾವ ಕಡೆ ಏನಾದ್ರು ಇರ್ತದೆ. ಕೀರ್ತಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳು. ಹಾ ಅಲ್ಲ ಹೋದ್ರೆ ಇಲ್ಲ ಎಲ್ಲಾರು ಸೈಡ್ ಹಾಕೊಂಡಿದಾರ ಅಂತ. ಕೀರ್ತಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ, ಹೋಗಿದಾರ ಇಲ್ಲ ಎಲ್ಲಾರು ಸೈಡ್ ಹಾಕೊಂಡಿದಾರ ಕೇಳು. ಮೂರು ಜನ ಮುಂಚೆನೆ ಹೊರಡ್ರು, ಎಲ್ಲಿದ್ದಾರೆ ಗೊತ್ತಿಲ್ಲ. ಐ ಥಿಂಕ್ ಹೋಗಿದ್ದಾರೆ ಅನ್ಕೊಂತೀನಿ. ಎಲ್ಲಿದ್ದಾರೆ ನನ್ನ ಮಗ? ಆಲ್ರೆಡಿ 3 ಜನ ಹೊರಡ್ಬಿಟ್ಟಿದ್ದಾರೆ ಮುಂದೆ. ನಾವು ಆಗ್ತಿಲ್ಲ, ಅವ್ರಿಗೆ ವೆಯ್ಟ್ ಮಾಡಿದ್ದಿತ್ತು. ಅವರೇ ಹೊರಡ್ಬಿಟ್ಟಿದ್ದಾರೆ. ಎಲ್ಲಿದ್ದಾರಂತ? ಅಲ್ಲಿ ಚಂದಾಪುರ ಬಿಟ್ಟಿದ್ದಾರಾ? ಹೇಳ್ಬೇಕು ತಾನೆ ಎಲ್ಲಿದ್ದೀರಾ ಅಂತ. ಎಕ್ಸ್ಪಲ್ಸ್ ತಗೊಂಡ್ರೆ ಇದೇ ಯೂಸ್. ಹಂಪ್ಸ್ ಮೇಲೆಲ್ಲ ಗಾಡಿ ಸ್ಲೋ ಮಾಡೋದೇ ಇಲ್ಲ, ಬಂದಿ ಸ್ಪೀಡಲ್ಲೇ ನುಗ್ತಾ ಇರ್ಬೋದು.
ಆಮೇಲೆ ಯಾವಾಗ ಬಂದ್ರು ಇದೇ ಕತೆ. ಯಾವಾಗ ಬಂದ್ರು ಫುಲ್ಲು ಜಾಮೇ ಇರುತ್ತೆ ಇದು. ನೋಡಿ ಇದು ಯಾವುದೋ ಮಿಷಿನ್ ಪಾರ್ಟ್ ತಗೊಂಡು ಹೋಗ್ತಾ ಇದ್ದಾರೆ, ಮೇಲೆ ಟಚ್ ಆಗ್ತಾ ಇದೆ, ಅದರಿಂದನೇ ಜಾಮು. ಎಷ್ಟು ಚಕ್ರ ಇದೆ ಗುರು ಈ ಲಾರಿಗೆ. ನಮ್ಮ ಹುಡುಗ ಹಿಂದ್ಗಡೆ ಬ್ಲೂಟೂತ್ ಸ್ಪೀಕರಲ್ಲಿ ಸಾಂಗ್ ಹಾಕೊಂಡು ಕೂತ್ಬಿಟ್ಟಿದ್ದಾನೆ. ಸೂಪರ್ ಬ್ರೋ. ಅದು ಮ್ಯೂಸಿಕ್ ಕೇಳ್ಕೊಂಡು ರೈಡ್ ಮಾಡೋ ಮಜಾನೇ ಬೇರೆ. ರೈಡಿಂಗ್ ಅಲ್ಲಿ ಬೆಸ್ಟ್ ಪಾರ್ಟ್ನರ್ ಅಂತ ಇದ್ರೆ ಅದು ಮ್ಯೂಸಿಕ್ಕೇನೆ. ಇವಾಗ ನಮ್ಮ ಕರ್ನಾಟಕ ಬಾರ್ಡರ್ ಅಲ್ಲಿರೋ ಹತ್ತಿಬೆಲೆ ಟೋಲ್ ಹತ್ರ ಇದೀವಿ. ಕರ್ನಾಟಕ ತಮಿಳ್ನಾಡಿಗೆ ಇದೇ ಬಾರ್ಡರ್. ಇಲ್ಲಿಂದ ಒಂದು 50 ಮೀಟರ್ಸ್ ಮುಂದೆ ಹೋದ್ರೆ ಬಾರ್ಡರ್ ಇದೆ. ಹೊಸೂರು ಹೋಗಿ ಹೊಸೂರಿಂದನ ಕೃಷ್ಣಗಿರಿ ರೂಟಲ್ಲಿ ಹೋಗ್ತೀವಿ ನಾವು. ನೋಡಿ ಇಲ್ಲಿಗೆ ನಮ್ಮ ಕರ್ನಾಟಕ ಮುಕ್ತಾಯ ಆಗುತ್ತೆ. ಇದೇ ನಮ್ಮ ಕರ್ನಾಟಕ ಬಾರ್ಡರು. ಇಲ್ಲಿಂದ ನಮ್ಮ ತಮಿಳ್ನಾಡು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನ 4 ಡೇಸ್ ತಮಿಳ್ನಾಡಲ್ಲೇ ಇರುತ್ತೆ ನಮ್ಮ ಜರ್ನಿ. ಆಫ್ಟರ್ 4 ಡೇಸ್ ನಾವು ಕರ್ನಾಟಕ ರಿಟರ್ನ್ ಆಗೋದು. ಬನ್ನಿ ತಮಿಳ್ನಾಡು ಹೇಗಿರುತ್ತೆ ನೋಡೋಣ 4 ಡೇಸ್ ಅಲ್ಲಿ. ಮಳೆ ಹೋಗಿದ್ದೀರ ಹಾಗಿದೆ, ಮಳೆ ಬರುವ ಹಾಗಿದೆ.
ಯಾಕೋ ಇವತ್ತು ನಾವು ಹೊರಟಿದ್ದ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಫುಲ್ಲು ಟ್ರಾಫಿಕ್, ಚಂದಾಪುರದಲ್ಲೂ ಟ್ರಾಫಿಕ್ಕು, ಹೊಸೂರು ಬಿಟ್ಟು ಮುಂದೆ ಬಂದ್ವಿ, ತಮಿಳ್ನಾಡಲ್ಲೂ ಟ್ರಾಫಿಕ್ಕು, ಫುಲ್ಲು ಟ್ರಾಫಿಕ್ಕು. ನೋಡಿ ಎಕ್ಸ್ಪಲ್ಸ್ ತಗೊಂಡ್ರೆ ಈ ಥರ ರೋಡಿಂದ ಕೆಳಗಡೆ ಇಳಿಸ್ಕೊಂಡು ಹೋಗ್ತಾ ಇರ್ಬೋದು. ಗುಂಡಿ ಏನು ನೋಡ್ದಂಗೆ ಸ್ವಲ್ಪನೂ ಫೀಲೇ ಆಗಲ್ಲ ನಾವು ಗುಂಡಿ ಹೊಡೋಕೆ ಬರೋದೆಲ್ಲ. ಹೌದಾ, 5 ಕಿಲೋಮೀಟ್ರಿಂದ ಹಿಂಗೆ ಜಾಮ್ ಆಗೈತಲ್ಲ. ನೋಡೋಣಪ್ಪ, ಹೋಗ್ತಾ ಇದೀವಲ್ಲ, ರೀಸನ್ ಏನಂತ ಗೊತ್ತಾಗುತ್ತೆ. ಏನು ಯಾರಿಗೋ ಇಟ್ಟಿರ್ತಾರೆ. ಲೆಫ್ಟ್ ಸೈಡ್ ಒಂದು ಕಾರ್ ಇತ್ತು ನೋಡ್ದಾ, ಫುಲ್ಲು ಚಪಾತಿಯಾಗಿ ಹೋಗೈತೆ ಅದು. ಲೆಫ್ಟಲ್ಲೇ ಹೊಡಿಬೇಕು, ರೈಟಲ್ಲಿ ಹೊಡಿಯಲ್ಲ. ಇರತ್ತ ಜಾಗ ವಿಧಿ ಇಲ್ಲ. ಅವನ್ನೂ ಕೇಳೋಣ ಅಂತ ಲೆಫ್ಟಲ್ಲಿ ಹೋಗೋಣ ಅಂದ್ಕೊಂಡೆ. ಕೃಷ್ಣಗಿರಿ ಹೋಗ್ತಾ ಇದ್ವಿ. ಯಾವುದೋ ಊರಲ್ಲಿ ಹಬ್ಬ ಇತ್ತು ಅನ್ಸುತ್ತೆ, ನಾಟಕ ಮಾಡ್ತಾ ಇದ್ವಿ. ನೋಡಿ ಹೆಂಗೇನೋ ಒಂಥರ ಚೆನ್ನಾಗಿದೆ, ನೋಡೋದು ಒಂಥರ ಖುಷಿ ಆಗುತ್ತೆ. ನಾವು ಒಂದು 5 ನಿಮಿಷ ನೋಡ್ಕೊಂಡು ಹೊರಡ್ತಾ ಇದ್ವಿ ಇವಾಗ. ಟೈಮ್ ಇವಾಗ ಪ್ರೆಸೆಂಟ್ 2:30 ಆಗಿದೆ. ಇವಾಗ ನಿಯರ್ ನಾವು ಧರ್ಮಪುರ ಇದ್ದೀವಿ. 130-140 ಕಿಲೋಮೀಟರ್ಸ್ ಹೊಡೆದಿದ್ವಿ ಕಂಟಿನ್ಯೂಸ್ಲಿ. ಅದಕ್ಕೆ ಒಂದು ಟೀ ಬ್ರೇಕ್ ತೊಗೊಂಡಿದ್ವಿ. ಇವಾಗ ಟೀ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಮತ್ತೆ ಕೊಲ್ಲಿ ಹಿಲ್ಸ್ ಕಡೆ. ಕೊಲ್ಲಿ ಹಿಲ್ಸ್ ನಮಗೆ ಇನ್ನು ಅರೌಂಡ್ 60-70 ಕಿಲೋಮೀಟರ್ಸ್ ಇದೆ. ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೋಸ್ಕರ ರೈನ್ ಡೇಸ್ ಹಾಕೊಂಡು ಓಡೋಣ ಅಂತ ಗಾಡಿ ಸೈಡ್. ಮಳೆ ಫುಲ್ ಜೋರಾಗೆ ಬರ್ತಾ ಇದೆ. ಸ್ವಲ್ಪ ಕಮ್ಮಿ ಆಮೇಲೆ ಹೋಗ್ತೀವಿ. ನೋಡಿ ಮಳೆ ಬರ್ತಾ ಇದೆ ಅಂತ ಗಾಡಿ ಸೈಡ್ ಹಾಕಿವು. ಇಲ್ಲಿ ಯಾರೋ ಸಿಕ್ಕಿದ್ದಾರೆ ನೋಡಿ, ಹಂಗೇನೆ ಯಾರೋ ಸಾಕಿರೋದು. ಆಚೆ ಬಂದಿದೆ ಇವಾಗ ಮೋಸ್ಟ್ಲಿ. ಇನ್ನೇನು ನಿಯರ್ ಕೊಲ್ಲಿ ಹಿಲ್ಸ್ ಇದೀವಿ ನಾವು. ಮಳೆ ನಿಂತಮೇಲೆ ಹೊರಟ್ವಿ ಅಲ್ಲಿಂದ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಲ್ಲಿ ಹಿಲ್ಸ್ ಮತ್ತು ಕೊಲ್ಲಿ ಹಿಲ್ಸಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿಬಿಡ್ರಪ್ಪ. ಹಂಗೆ